ಊರಿಂದ ಆಚೆ ಇರೋ ಕತ್ಲೆ ಕೋಣೆ ಅಲ್ಲಿ ನಮ್ಮನ್ನ ಇಡ್ತಾರೆ, ಅಲ್ಲಿ ಲೈಟ್ ಇಲ್ಲ, ಎಕ್ಸಾಮ್ ಇರುತ್ತೆ, ಎಕ್ಸಾಮಿಗೆ ಸಹ ಬಿಡೋದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ಮೇಲೆ ನೀವು ಜಿಲ್ಲಾಡಳಿತದಿಂದ ಏನೆಲ್ಲ ಕ್ರಮ ತಗೊಂಡಿದ್ದೀರಾ? ಆಮೇಲೆ ನೀವು ಯಾವುದು ರಿಪ್ಲೈ ಮಾಡಿಲ್ಲ ನಮಗೆ, ಇದಕ್ಕೆ ಏನೇನೆಲ್ಲ ಕ್ರಮ ತಗೊಂಡಿದ್ದೀರಾ? ಇಷ್ಟೆಲ್ಲ ನಾವು ನೋಡಿ, ನೋ 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 ವರದಿ ಕೊಡಬೇಡ್ರಿ ನೀವು. ಪೇಪರ್ ಮೇಲೆ ವರದಿ ಕೊಡ್ತೀರಾ ಕರೆಕ್ಟು, ಬಟ್ ನಾವು 2.5 ವರ್ಷ ಕಂಡಂಗೆ ನೀವು ಏನೂ ಮಾಡಲಿಲ್ವಲ್ಲ. ನಾವು ಬರೆದಿರೋ ಪ್ರತಿಯೊಂದು ಲೆಟರ್ಗೆ ಯಾವುದು ರಿಪ್ಲೈ ಬರಲಿಲ್ವಲ್ಲ, ನೀವು ಯಾವುದು ಕ್ರಮಗಳನ್ನು ಜರುಗಿಸಲಿಲ್ವಲ್ಲ. ನಾನು ಬಂಗಾರಟ್ಟಿಗೆ ಬಂದಿದ್ದೆ, ಅದು ಜಸ್ಟ್ ಒಂದು 2 ಮಂತ್ಸ್ ಆಗಿರಬೇಕು. ಪೇಪರಲ್ಲಿ ಬರುತ್ತೆ, ನೀವು ಎತ್ತೆಚ್ಕೊಳ್ಳಲ್ಲ, ಒಂದಕ್ಕೂ ಉತ್ತರ ಬರೆಯೋದಿಲ್ಲ. ಏನ್ರಿ ಹೀಗಾದ್ರೆ ಹೇಗ್ರಿ ನಾವು ಆ ತಾಯಂದಿರನ್ನ ಮಕ್ಕಳನ್ನ ಉಳಿಸೋದು? ಪುಟ್ಟ ಮಕ್ಕಳನ್ನ ಕರಡಿ ಎತ್ಕೊಂಡು ಹೋಗಿರೋದು ಮರಿಬೇಡ್ರಿ. ಚಿಕ್ಕ ಚಿಕ್ಕ ಶಾಲೆಗೆ ಹೋಗೋ ಮಕ್ಕಳು ಅಳ್ತಾರ್ರಿ. ನೀವು ಹೋಗ್ಬೇಕ್ರಿ, ಒಂದ್ಸಲ ಹೋಗ್ರಿ. ನೀವು CDP ಅವ್ರನ್ನ ಬಿಡ್ರಿ, ನೀವು ಹೋಗ್ರಿ, DC ADCಗಳೆಲ್ಲ ಹೋಗ್ರಿ, ವಿಸಿಟ್ ಮಾಡ್ರಿ ಒಂದ್ಸಲ. ಇಡೀ ಜಿಲ್ಲೆಯಲ್ಲಿ ಈ ಒಂದು ಅನಿಷ್ಟ ಪದ್ಧತಿಯನ್ನ ಅನುಸರಿಸ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಭಯ ಆಗಬೇಕು. ನಾವೇನಾದ್ರು ತಾಯಂದಿರನ್ನ, ಬಾಣಂತಿಯರನ್ನ, ಮಕ್ಕಳನ್ನ ಹೊರಗಿಟ್ರೆ ಜಿಲ್ಲಾಡಳಿತ ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ನಮ್ಮ ಮೇಲೆ ಕಾನೂನಿನ ಕ್ರಮ ಆಗತ್ತೆ ಅನ್ನೋದು ಅವ್ರಿಗೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಹೇಗೆ ಬದಲಾವಣೆ ತರೋದು? ಮೂಗ್ದಾಳ ಗೊಲ್ಲರಟ್ಟಿಗೆ ನಾನು ಭೇಟಿ ಕೊಟ್ಟಿದ್ದೆ. ಪಾವಗಡ ತಾಲೂಕು ದೇವರ ಬೆಟ್ಟ, ಮೂಗ್ದಾಳ ಬೆಟ್ಟ, ಗೊಲ್ಲರಟ್ಟಿಗೆ ಭೇಟಿ ನೀಡಿದ. ಶಿಫಾರಸ್ಗಳು ವರದಿ ನಾವು ಕಳಿಸಿದ್ದನ್ನ ಒಂದಕ್ಕೂ ರಿಪ್ಲೈ ಮಾಡಿಲ್ವಲ್ರಿ. ಅಲ್ಲಿ ಸೀರೆಗಳನ್ನು ಕಟ್ಕೊಂಡು ಬಾತ್ರೂಮ್ ಯೂಸ್ ಮಾಡ್ತಾ ಇದ್ರು. ಪ್ರತಿದಿನ ನಾವು ಟಚ್ಚಲ್ಲಿ ಇದ್ವಿ. ಏನಾಯ್ತು? ಅದೇ ಶೌಚಾಲಯ ಇಲ್ಲ, ಕುಡಿಯೋ ನೀರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಕುಡಿಯೋ ನೀರಿನಲ್ಲಿ. ಅಲ್ಲಿರೋ ಸರ್ಕಾರಿ ಶಾಲೆಗೆ ನೋಡಿ, ಯಾವ್ಯಾವ ನೀವು ನಮಗೆ ಉತ್ತರ ಕೊಟ್ಟಿಲ್ಲ, ಎಲ್ಲವನ್ನೂ ತಗೊಂಬಂದಿದ್ದೀವಿ ನಾವು. ಇಲ್ಲ, ನಾನು ಒಂದು ಮಾತಾಡ್ತೀನಿ ಕೇಳಿ. ನೀವು ಎಲ್ಲರೂ ವುಮೆನ್ ಆ್ಯಂಡ್ ಚೈಲ್ಡ್ಗೆ ಹೇಳ್ಬೇಡಿ. ಇದು ಪ್ರತಿಯೊಂದು ಇಲಾಖೆನೂ ಇದು ಕನ್ಸರ್ನ್ ಇದೆ. ಯಾವುದು, ಯಾಕೆ? ಆಮೇಲೆ ಒಂದು ಏನು ಗೊತ್ತಾ ADC ಅವ್ರೆ, ನಾವು ಯಾವುದೇ ಒಂದು ಜಿಲ್ಲೆಗೆ ಹೋದರೆ ಸಮರ್ಪಕವಾಗಿ ನಮಗೆ ವಾಪಸ್ಸು ರಿಪ್ಲೈ ಕೊಡ್ತಾರೆ. ಆಗಿದೆ, ಆಗಿಲ್ಲ, ಇಷ್ಟು ದಿನ ತಗೊಳುತ್ತೆ, ಈ ಥರ ಇದೆ. ಕೆಲವೊಂದಕ್ಕೆ ಉತ್ತರ ಕೊಟ್ಟಿದ್ದೀರಾ, ಕೆಲವೊಂದಕ್ಕೆ ಏನು ಉತ್ತರ ಇಲ್ಲ. ಏನು ಆ ಥರ ಅಂದ್ಕೊಂಡ್ರೆ ಹೇಗೆ? ಇದು ಭಾಳ ಸೆನ್ಸಿಟಿವ್ ವಿಚಾರ. ಆಮೇಲೆ ನೀವುಗಳೇ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ DCCO ಅವರ ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ, ಮಹಿಳಾ ಗ್ರಾಮ ಸಭೆ ಮಾಡಬೇಕು, ಮಹಿಳೆಯರ ಸಭೆ ಕಂಪಲ್ಸರಿ ಮಾಡಬೇಕು, ಅಲ್ಲಿನ ಮೂಲಭೂತ ಸೌಕರ್ಯ ಕಡ್ಡಾಯ. ನೀವು ಪ್ರತಿಯೊಂದು ಮಹಿಳಾ ಗ್ರಾಮ ಸಭೆಗಳು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಆಗಿಬಿಟ್ರೆ ಎಲ್ಲವೂ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರುವವರಿಗೆ ನ್ಯಾಯ ಒದಗಿಸುವ ಬಗ್ಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲ್ವಾಡಿ ಹೋಬಳಿ ಚಿತ್ರದೇವರಹಟ್ಟಿ ಗ್ರಾಮದಲ್ಲಿರುವ ಗೊಲ್ಲ ಸಮುದಾಯಕ್ಕೆ ಸೇರಿದ ಕೆಲವು ಕುಟುಂಬಗಳನ್ನು ಗ್ರಾಮದ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮಾಡುವ ವಿಚಾರವಾಗಿ ಗಲಾಟೆಯಾಗಿ ಮುಖಂಡರುಗಳು ಅವರನ್ನು ಬಹಿಷ್ಕಾರ ಹಾಕಿರುವಂಥ ಒಂದು ವರದಿ ಮಹಿಳಾ ಆಯೋಗಕ್ಕೆ ಮನವಿ ಸಲ್ಲಿಸಿರ್ತಾರೆ. ಇದಕ್ಕೆ ಏನು ಕ್ರಮ ತಗೊಂಡಿದ್ದೀರಾ ನೀವು? ಒಂದಕ್ಕೂ ಉತ್ತರ ಇಲ್ಲ. ತಗೊಳ್ಳಿ, ಎಲ್ಲ ನಮ್ಗೆ ಉತ್ತರ ಕೊಡಿ.
ಪಾವಗಡ ಜಿಲ್ಲೆಯ CK ಪುರ PHCಗೆ ಭೇಟಿ ನೀಡಿ ಶಿಫಾರಸು ಮಾಡಿದ್ವಿ ನಾವು. PHCಯಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿ, ಶೌಚಾಲಯ, ಮೂಲಭೂತ ಸೌಕರ್ಯ ಇಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಪ್ಪ, ಎಲ್ಲಿದ್ದಾರಪ್ಪ? ಎಲ್ಲಿಗೆ ತಗೊಳ್ಳಿ, ಕೊಟ್ಟಿರೋದನ್ನು ತಗೊಳ್ಳಿ. ಏನೇನು ಮಾಡಿದ್ದೀರಾ ಕೊಡಿಪ್ಪ. ನೀವು ರಿಪೋರ್ಟ್ಸ್ ಇಟ್ಕೊಂಡು ಬರಬೇಕು. ಯಾಕಂದ್ರೆ ನಿಮ್ಮ ಇಲಾಖೆಗೆ ನಾವು ಬರ್ದಿರೋವಂಥದ್ದು, ನೀವು ನಮಗೆ ರಿಪೋರ್ಟ್ಸ್ ಕೊಡಬೇಕಪ್ಪ, ಏನೇನು ಮಾಡಿದ್ದೀರಾ ಅಂತ. ಮೈಕ್ ತಗೊಳ್ಳಿ ಮಾತಾಡಿ. ಹಾಸ್ಪಿಟಲ್ ಏನೇನು ಮಾಡಿದ್ರು ಮ್ಯಾಮ್, ಅದನ್ನ ಪಾವಗಡ ಹಾಸ್ಪಿಟಲ್ಗೆ ನೀವು ವಿಸಿಟ್ ಕೊಟ್ಬಿಟ್ಟು ಮಾಡಿದ್ವಿ, ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಿದ್ದೀವಿ ಮ್ಯಾಮ್. ಈಗ ಎಲ್ಲ ಏನೇನಾಗಿದೆ? 13 ಜನ ಸ್ಪೆಷಲಿಸ್ಟ್ ಬಂದಿದ್ದಾರೆ ಅಲ್ಲಿಗೆ. ಓಕೆ, ಅವಾಗ ನಾವು ಹೋದಾಗ ಡಾಕ್ಟರ್ಸೇ ಇರಲಿಲ್ಲ, ಈಗ ಬಂದಿದ್ದಾರೆ. 13 ಜನ ಸ್ಪೆಷಲಿಸ್ಟ್ ಬಂದಿದ್ದಾರೆ.